ವಾರಣಾಸಿ ಸಿನಿಮಾ ಮೂಲಕ ಇಂಡಿಯನ್ ಸಿನಿ ಇಂಡಸ್ಟ್ರಿಗೆ ವಾಪಸ್ ಆಗ್ತಾ ಇರೋ ಪ್ರಿಯಾಂಕಾಗೆ ಈಗ ಹಾಲಿವುಡ್ನಿಂದ ಮತ್ತೊಂದು ಮೆಗಾ ಅವಕಾಶ ಸಿಕ್ಕಿದೆಯಂತೆ. ಹಾಲಿವುಡ್ನ ಮೆಗಾ ಪ್ರಾಜೆಕ್ಟ್ಗೆ ದೇಸಿ ಗರ್ಲ್ ಸಹಿ ಹಾಕಿದ್ದು ಪ್ರಿಯಾಂಕಾ ರೇಂಜ್ ಫುಲ್ ಚೇಂಜ್ ಆಗಿದೆ. ಹಾಗಾದ್ರೆ ಅವರ ಈ ಸಿನಿಮಾ ಯಾವುದು, ಹೀರೋ ಯಾರು? ವಾರಣಾಸಿ ಸಿನಿಮಾ ಬಳಿಕ ಮತ್ತೆ ಪ್ರಿಯಾಂಕಾ ಇಂಡಿಯನ್ ಸಿನಿ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಾರಾ ಅಂತ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಪ್ರಿಯಾಂಕಾ ಚೋಪ್ರಾಗೆ ಬಂಪರ್ ಅವಕಾಶ. ಹಾಲಿವುಡ್ನಲ್ಲಿ ದೇಸಿ ಗರ್ಲ್ಗೆ ಮೆಗಾ ಚಾನ್ಸ್. ಮತ್ತೆ ಬಾಲಿವುಡ್ ಸಿನಿಮಾ ಮಾಡಲ್ವಾ ಪಿಗ್ಗಿ? ಹಾಲಿವುಡ್ನ ಸ್ಟಾರ್ ಹೀರೋ ಜೊತೆ ಪ್ರಿಯಾಂಕಾ ಸಿನಿಮಾ. ಮಾಜಿ ವಿಶ್ವಸುಂದರಿ ಪ್ರಿಯಾಂಕಾ ಚೋಪ್ರಾ ಸುಮಾರು 10 ವರ್ಷಗಳ ಬಳಿಕ ಇಂಡಿಯನ್ ಸಿನಿ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ವಾರಾಣಸಿ ಸಿನಿಮಾದಲ್ಲಿ ದೇಸಿ ಗರ್ಲ್ ಮಂದಾಕಿನಿ ಎಂಬ ಪವರ್ಫುಲ್ ಪಾತ್ರ ಮಾಡ್ತಿದ್ದಾರೆ. ಆದ್ರೆ ಈ ನಡುವೆ ಪಿಗ್ಗಿಗೆ ಮತ್ತೊಂದು ಮೆಗಾ ಅವಕಾಶ ಸಿಕ್ಕಿದೆ. ಹಾಲಿವುಡ್ಗೆ ಹಾರಿದ ಆರಂಭದಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರಿಗೆ ಸಣ್ಣ ಪುಟ್ಟ ಪಾತ್ರಗಳೇ ಸಿಕ್ಕಿದ್ವು. ಟಿವಿ ಸರಣಿಯೊಂದರಲ್ಲಿ ನಟಿಸಿದ್ರು, ವಿಲನ್ ಆಗಿ ಕೂಡ ನಟಿಸಿದ್ರು. ಬಳಿಕ ಪೋಷಕ ಪಾತ್ರದಲ್ಲಿ ಸಾಗಿ ಕಳೆದ ಕೆಲ ವರ್ಷಗಳಲ್ಲಿ ಪ್ರಧಾನ ನಾಯಕಿಯಾಗಿ ನಟಿಸಿದ್ದಾರೆ. ಈಗ ಇನ್ನೂ ಒಂದು ಹೆಜ್ಜೆ ಹೋಗಿ ಹಾಲಿವುಡ್ನ ಸ್ಟಾರ್ ಹೀರೋ ಎದುರು ಸರಿಸಮನಾದ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಎಸ್, ಪ್ರಿಯಾಂಕಾ ಚೋಪ್ರಾ ಬಾಲಿವುಡ್ ತೊರೆದು ಹಾಲಿವುಡ್ಗೆ ಹಾರಿ ಹಲವು ವರ್ಷಗಳೇ ಆಗಿದೆ. ಇದೀಗ ಪ್ರಿಯಾಂಕಾ ಹಾಲಿವುಡ್ನಲ್ಲಿ ಮತ್ತೊಂದು ದೊಡ್ಡ ಸಿನಿಮಾಗೆ ಸಹಿ ಹಾಕಿದ್ದಾರೆ. ಆಸ್ಕರ್ ಪ್ರಶಸ್ತಿ ವಿಜೇತ ನಟ ರಸೆಲ್ ಕ್ರೋಗೆ ಜೋಡಿಯಾಗಿ ಪ್ರಮುಖ ಪಾತ್ರದಲ್ಲಿ ನಟಿಸಲು ಸಜ್ಜಾಗಿದ್ದಾರೆ. ಈ ಸಿನಿಮಾಗೆ ಬ್ಲೂ ಫೈ ಅಂತ ಹೆಸರಿಡಲಾಗಿದ್ದು, ಇದೊಂದು ಆಕ್ಷನ್ ಭರಿತ ಸೈನ್ಸ್ ಫಿಕ್ಷನ್ ಕಥೆಯನ್ನ ಒಳಗೊಂಡಿದೆ. ಭಾರಿ ದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು, ಸಿನಿಮಾದ ಕಥೆಯು ಬಲು ವಿಭಿನ್ನವಾಗಿದೆ. ಚಿತ್ರಕಥೆಯನ್ನ ಡೇವಿಡ್ ಫ್ರೆಜಾರಿಯೋ, ವಿಲಿಯಂ ಯುಬ್ಯಾಂಕ್ ಮತ್ತು ಕಾರ್ಲೈಲ್ ಯುಬ್ಯಾಂಕ್ ಬರೆದಿದ್ದಾರೆ. ಈ ಸಿನಿಮಾವನ್ನ ನಿಮ್ರೋಡ್ ಆಂಟಲ್ ನಿರ್ದೇಶನ ಮಾಡ್ತಿದ್ದಾರೆ. ವಾರಣಾಸಿ ಬಳಿಕ ಮತ್ತೆ ಇಂಡಿಯನ್ ಸಿನಿಮಾ ಮಾಡಲ್ವಾ? ಹೇಗಾಗಿ ಪ್ರಿಯಾಂಕಾ ಚೋಪ್ರಾ ಮತ್ತೆ ಹಾಲಿವುಡ್ಗೆ ಹೋದ್ರೆ ಬಾಲಿವುಡ್ಗೆ ಬರೋದು ಯಾವಾಗ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಎಸ್ ರಾಜಮೌಳಿ ನಿರ್ದೇಶನದ ವಾರಾಣಸಿ ಸಿನಿಮಾ ಮುಂದಿನ ವರ್ಷ ರಿಲೀಸ್ ಆಗ್ತಾ ಇದ್ದು, ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡೋದು ಫಿಕ್ಸ್ ಆಗಿದೆ. ಈ ಸಿನಿಮಾ ಗ್ಲೋಬಲ್ ಲೆವೆಲ್ ನಲ್ಲಿ ಕ್ಲಿಕ್ ಆದ್ರೆ ಪ್ರಿಯಾಂಕಾ ರೇಂಜ್ ಮತ್ತಷ್ಟು ಬದಲಾಗುತ್ತೆ. ಆ ಬಳಿಕ ಅವರು ಈ ಹಾಲಿವುಡ್ನ ಸಿನಿಮಾವನ್ನ ಒಪ್ಪಿಕೊಂಡಿರೋದ್ರಿಂದ ಮತ್ತೆ ಬಾಲಿವುಡ್ ಸಿನಿಮಾ ಮಾಡ್ತಾರಾ ಎಂಬ ಪ್ರಶ್ನೆ ಎದ್ದಿದೆ. ಬಾಲಿವುಡ್ಗೆ ಗುಡ್ ಬೈ ಹೇಳ್ತಾರಾ ಪಿಗ್ಗಿ? ಪ್ರಿಯಾಂಕಾ ಹಿಂದಿ ಚಿತ್ರರಂಗದಲ್ಲಿ ಇದ್ದಾಗ ಅವರಿಗೆ ಸಾಕಷ್ಟು ಬಾಲಿವುಡ್ ಮಂದಿ ಸಮಸ್ಯೆಯನ್ನ ಕೊಟ್ಟಿದ್ರು ಅಂತ ಪಿಗ್ಗಿ ಈ ಹಿಂದೆ ಹಲವು ಬಾರಿ ಹೇಳಿಕೊಂಡಿದ್ರು. ಇದೀಗ ಪ್ರಿಯಾಂಕಾ ಹಾಲಿವುಡ್ನಲ್ಲಿ ಮಿಂಚುತ್ತಿದ್ದು, ರಾಜಮೌಳಿ ಸಿನಿಮಾ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಈಗ ಸ್ವತಃ ಪ್ರಿಯಾಂಕಾ ಅವರೇ ಬಾಲಿವುಡ್ ಅನ್ನ ತಮ್ಮ ಲಿಸ್ಟಿನಿಂದ ಹೊರಹಿಟ್ಟಿದ್ದು, ಇನ್ಮುಂದೆ ಮತ್ತೆ ಬಾಲಿವುಡ್ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರಾ ಇಲ್ವಾ ಎಂಬ ಪ್ರಶ್ನೆ ಶುರುವಾಗಿದೆ.